ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯಕ್ಕೆ. ಸೊ ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಅಂತ ಹೊರಟಿರೋ ಟಾಪಿಕ್ ಬಂದು ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮದ ವಿರುದ್ಧ ಹಕ್ಕು, ಜೀವನ ಮತ್ತು ಸಮಾನತೆಯ ಹಕ್ಕಿನ ಭಾಗ ಅಂತ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅಂತ ನಾವು ವರ್ಡಿಕ್ನಲ್ಲಿ ಹೇಳಿದೆ. ಸೊ ಇದ್ರ ಇಂಪ್ಯಾಕ್ಟ್ ಏನು, ಸೊ ಹೇಗಿದೆ ಲೈಕ್ ಅಂದರೆ ನಾವು ಈ ಕ್ಲೈಮೇಟ್ ಚೇಂಜ್ ಅಂತ ಕರಿತೀವಿ, ಈ ಕ್ಲೈಮೇಟ್ ಚೇಂಜಿಂದ ಹೇಗೆ ನಮ್ಮ ಜೀವನದ ಮೇಲೆ ಎಫೆಕ್ಟ್ ಆಗ್ತಾ ಇದೆ, ಸೊ ಅದರ ಪರಿಣಾಮವನ್ನು ಹೇಗೆ ಎದುರಿಸಬೇಕು, ಆ ಪರಿಣಾಮಗಳ ವಿರುದ್ಧ ಆರ್ಟಿಕಲ್ 14 ಅಂಡ್ ಆರ್ಟಿಕಲ್ 21 ಅಡಿಯಲ್ಲಿ ಹೇಗೆ ಹಕ್ಕನ್ನು ವಿಸ್ತರಣೆ ಆಗಿದೆ, ಈ ರೀತಿಯಾಗಿ ಇದರ ಒಂದು ಸಮಗ್ರವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ. ಇತ್ತೀಚೆಗೆ ಈ ಪ್ರಕರಣ ಅಂದರೆ ಏನು ಈ ಏನು ಪ್ರಕರಣ ಅಥವಾ ಇದು ಹಿನ್ನೆಲೆ ನೋಡೋದಾದರೆ, ಇತ್ತೀಚೆಗೆ ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಏನು ಕರಿತೀವಿ, ಅಂದರೆ ಹೆಬ್ಬಕ್ಕ ಅಂತ ಕನ್ನಡದಲ್ಲಿ ಕರಿತೀವಿ, ಇದರ ಜನಸಂಖ್ಯೆ ತುಂಬಾ ಕಮ್ಮಿ ಆಗ್ತಾ ಇದೆ. ಅಂದರೆ ಇದು ಕಂಡು ಬರುವಂಥದ್ದು ಈಗ ರಾಜಸ್ಥಾನ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ ಆ್ಯಂಡ್ ಕರ್ನಾಟಕ ಈ ಬೆಲ್ಟ್ನಲ್ಲಿ ಕಂಡು ಬರುತ್ತದೆ. ಸೊ ಇಲ್ಲಿ ರಾಜಸ್ಥಾನಲ್ಲಿ ಏನಾಗಿದ್ರೆ ಅದು ಆವಾಸ ಸ್ಥಾನಗಳು ಅಂತ ಏನು ಕರಿತೀವಿ ಅಥವಾ ಹ್ಯಾಬಿಟ್ಯಾಟ್ ಅಂತ ಏನು ಕರಿತೀವಿ, ಅದರ ಜಾಗದಲ್ಲಿ ಹೈ ಟೆನ್ಷನ್ ವೈರ್ಗಳನ್ನ ಮೇಲೆ ಎಳೆಯಲಾಗಿದೆ. ಸೊ ಅದರಿಂದಾಗಿ ಈ ಹೆಬ್ಬಕ್ಕಗಳು ಹಾರೋ ಸಮಯದಲ್ಲಿ ಅದಕ್ಕೆ ಟಚ್ ಆಗಿ ಅದರಿಂದಾಗಿ ಹೆಚ್ಚು ಸಾವನ್ನು ಅಪ್ತಾ ಇದ್ದಾವೆ. ಅದ್ರ ಜೊತೆಗೆ ಈ ಹೆಬ್ಬಕ್ಕಗಳ ಸಂಖ್ಯೆ ತುಂಬ ತೀರಾ ಉಳಿದಿದೆ. ಇನ್ನೊಂದು 10 ವರ್ಷಗಳು ಹೋಗಿ ಯಾವುದೇ ರೀತಿಯ ಎಫರ್ಟ್ ಇಲ್ಲ ಅಂದರೆ ಇನ್ನೊಂದು 10 ವರ್ಷಗಳಲ್ಲಿ ಅದು ನಿರ್ಮಾವಸ್ಥೆಯನ್ನು ಅಂತಲೂ ಕರಿಬೋದು ಅಥವಾ ಎಕ್ಸ್ಟಿಂಕ್ಟ್ ಅಂತ ಕರಿತೀವಿ. ಸೊ ಈ ರೀತಿಯಲ್ಲಿ ಆಗ್ಬೋದು ಅಂತ ಒಂದು ಎಚ್ಚರಿಕೆ ಇದೆ. ಸೊ ಆ ದೃಷ್ಟಿಯಿಂದಾಗಿ ಅದರ ಆವಾಸ ಸ್ಥಾನಗಳಿಗೆ ತುಂಬಾ ಇಂಪಾರ್ಟೆಂಟು. ಸೊ ಆ ದೃಷ್ಟಿಯಿಂದಾಗಿ ದೂರುದಾರರು ವಿರುದ್ಧ ಇದರ ವಿರುದ್ಧ ಏನು ಹೈ ಟೆನ್ಷನ್ ವೈರ್ ಅನ್ನು ಸರ್ಕಾರಗಳು ಎಳೆದಿದೆ, ಸೊ ಅದರ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹೋಗುತ್ತೆ. ಸೊ ಕೇಸನ್ನು ಆಲಿಸಿದಂತಹ ಸುಪ್ರೀಂ ಕೋರ್ಟು ಒಂದಷ್ಟು ಈ ರೀತಿಯಾಗಿ ತೀರ್ಪನ್ನು ನೀಡ್ತಾ ಬರುತ್ತೆ. ಸೊ ಏನಿದೆ ಕೇಸ್ ಅಂತ ನಿಮಗೆ ಇದು ಬೇಸಿಕ್ ಆಗಿ ಅಂದರೆ ವಿದ್ಯುತ್ ಪ್ರಸರಣ ಮಾರ್ಗಗಳಿಂದಾಗಿ ಹೆಬ್ಬಕ್ಕ ಅಥವಾ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಏನು ಕರಿತೀವಿ ಅದರ ಆವಾಸ ಸ್ಥಾನದ ನಷ್ಟದ ರಕ್ಷಣೆಯನ್ನು ನೀಡುವಂಥದ್ದು. ಸೊ ಆ ದೃಷ್ಟಿಯಿಂದಾಗಿ ಇದನ್ನು ಇದು ಮಾಡಲಾಗಿತ್ತು. ಏಪ್ರಿಲ್ 19, 2021 ಓವರ್ ಹೆಡ್ ಟ್ರಾನ್ಸ್ಮಿಷನ್ ಲೈನ್ಗಳ ಮೇಲಿನ ನಿರ್ಬಂಧಗಳನ್ನು ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೆ. ಅದ್ರ ಜೊತೆಗೆ ಈ ಏನು ಹೈ ಟೆನ್ಷನ್ ಏನು ಮೇಲೆ ಎಳೆದಿದ್ರು ಅದ್ರ ಬದಲು ಅದನ್ನು ಭೂಗತವಾಗಿ ಅಂಡರ್ಗ್ರೌಂಡಲ್ಲಿ ಅಥವಾ ಭೂಮಿಯ ಒಳಗಡೆಯಿಂದ ವೈರ್ಗಳನ್ನ ಮೂಲಕ ಎಳೆಯೋ ರೀತಿಯಲ್ಲಿ ಮಾರ್ಗವನ್ನು ಪರಿವರ್ತಿಸಲು ಸೂಚನೆ ಮಾಡುತ್ತೆ. ಸೊ ಇದ್ರ ಜೊತೆಗೆ ಈ ಅರಣ್ಯ ಮತ್ತು ಪರಿಸರ ಹೊಸ ನವೀಕರಿಸಬಹುದಾದ ಇಂಧನವಾದ ಸಚಿವಾಲಯ ಏನಿದೆ, ಸೊ ಇದು ಏನೇನು ತಾಂತ್ರಿಕ ಸವಾಲುಗಳಿದೆ, ಸೊ ಅದ್ರ ಬಗ್ಗೆ ಒಂದಷ್ಟು ಮಾತಾಡ್ತು. ಸೊ ಆ ದೃಷ್ಟಿಯಿಂದಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ನ್ಯಾಯಾಲಯದ ತೀರ್ಪು ನಮ್ಗೆ ಇಷ್ಟು ಅಂತ ನೋಡ್ಬೋದು. ಜೊತೆಗೆ ಈ ತಜ್ಞರ ಒಂದು ಸಮಿತಿನೂ ಕೂಡ ರಚನೆ ಮಾಡಲಾಗುತ್ತೆ. ಅಂದರೆ ಭೂ ಪ್ರದೇಶ ಆಗಿರ್ಬೋದು, ಜನಸಂಖ್ಯಾ ಸಾಂದ್ರತೆ, ಮೂಲಸೌಕರ್ಯಗಳಂತಹ ಅಂಶಗಳನ್ನು ಪರಿಗಣಿಸಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಭೂಗತ ವಿದ್ಯುತ್ ಮಾರ್ಗಗಳ ಕಾರ್ಯಸಾಧ್ಯತೆಯನ್ನು ನಿರ್ಣಯಿಸಲು ಸುಪ್ರೀಂ ಕೋರ್ಟ್ ಅಂಡರ್ ಅಡಿಯಲ್ಲಿ 9 ಸದಸ್ಯರ ಒಂದು ಸಮಿತಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಈ ಸಮಿತಿ ಜುಲೈ 31, 2024 ಒಳಗೆ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲು ಸೂಚನೆಯನ್ನು ನೀಡಲಾಗಿದೆ. ಸೊ ಇದು ಕೂಡ ನೀವು ಈ ರೀತಿಯಲ್ಲಿ ನೋಡ್ತಾ. ಸೊ ನಿರ್ದಿಷ್ಟ ಶಾಸನದ ಕೊರತೆ ಅಂತ ಕರಿತೀವಿ. ನಮಗೆಲ್ಲ ಗೊತ್ತಿದ್ದಂಗೆ ಕ್ಲೈಮೇಟ್ ಚೇಂಜ್ ನಡೀತಾ ಇದೆ. ಸೊ ನಮಗೆಲ್ಲ ಹವಾಮಾನ ಬದಲಾವಣೆ ಅಂತ ಕರಿತೀವಿ. ಸೊ ಈ ಮಾಡ್ರನ್ ಏಜ್ ಏನಂತ ಶುರುವಾಯಿತು ಅಥವಾ ಆಧುನಿಕ ಒಂದು ಏನು ಕೈಗಾರೀಕರಣ ಕ್ರಾಂತಿಯಿಂದ ಕರಿತೀವಿ, ಕೈಗಾರೀಕರಣ ಯುಗ ಅಥವಾ ಇಂಡಸ್ಟ್ರಿಯಲ್ ಸೆಂಚುರೀಸ್ ಅಂತ ಏನು ಒಪ್ಕೋತೀವಿ, ಇಲ್ಲಿಂದ ಆಚೆಗೆ ನಾವು ಹೆಚ್ಚು ಕಲ್ಲಿದ್ದಲು ಪೆಟ್ರೋಲಿಯಂ ಪ್ರಾಡಕ್ಟ್ಗಳು ಜಾಸ್ತಿ ಯೂಸ್ ಮಾಡ್ತಾ ಆಟೋಮೆಟಿಕ್ಲಿ ಕಾರ್ಬನ್ ಡೈಆಕ್ಸೈಡ್ನ ಆಚೆ ಬಿಡ್ತಾ ಸೊ ಅದು ಪ್ರತಿಕೂಲವಾಗಿ ಎಫೆಕ್ಟನ್ನು ಬಿದ್ದು ಇವತ್ತು ಹವಾಮಾನ ಬದಲಾವಣೆ ತುಂಬ ಏರುಗತಿನಲ್ಲಿದೆ. ಸೊ ಇದೇ ರೀತಿಯಲ್ಲಿ ಮುಂದುವರೆದರೆ ಭೂ ಪ್ರಪಂಚಕ್ಕೆ ಅಥವಾ ಈ ಭೂಖಂಡಕ್ಕೆ ಆಪತ್ತು ಕಟ್ಟಿಟ್ಟ ಬುತ್ತಿ ಈ ರೀತಿಯಲ್ಲಿ ಇದೆ. ಸೊ ಆ ದೃಷ್ಟಿಯಿಂದಾಗಿ ಈ ದೇಶಗಳು ನಿರ್ದಿಷ್ಟ ಶಾಸನದ ಕೊರತೆ ಅಂದರೆ ಹವಾಮಾನ ಬದಲಾವಣೆಯನ್ನು ಗುರುತಿಸುವಂತಹ ವಿವಿಧ ಸರ್ಕಾರಿ ನೀತಿಗಳನ್ನು ಆಲ್ರೆಡಿ ಸರ್ಕಾರಗಳು ತಂದಿದೆ. ಆದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಏಕ ವ್ಯವಸ್ಥೆಯ ಒಂದು ಕಾನೂನುಗಳನ್ನು ಇನ್ನೂ ತಂದಿಲ್ಲ, ಒಂದು ಸಮಗ್ರವಾದಂಥ ಒಂದು ಕಾನೂನನ್ನು ತಂದಿಲ್ಲ. ಇದು ಕೂಡ ಒಂದು ಎಫೆಕ್ಟ್ ಅಂತಲೇ ನಾವು ಹೇಳ್ತಾ ಬರ್ಬೋದು. ಸೊ ಆ್ಯಂಡ್ ಜೀವನ ಮತ್ತು ಆರೋಗ್ಯದ ಹಕ್ಕುಗಳ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ. ಫಾರ್ ಎಕ್ಸಾಂಪಲ್ ಸ್ವಚ್ಛವಾದಂಥ ಪರಿಸರವನ್ನು ಪಡೆಯುವಂಥದ್ದು ಕೂಡ ಒಂದು ಏನು ಆಕ್ಟ್ 19 ನಮ್ಮ ಆರ್ಟಿಕಲ್ 21 ಹೇಳುತ್ತೆ, ಜೀವಿಸುವ ಹಕ್ಕು ಅಂತ ಹೇಳುತ್ತೆ. ಸೊ ಜೀವಿಸುವ ಹಕ್ಕು ಅಂದರೆ ಮೇನ್ಲಿ ಈ ಸುಪ್ರೀಂ ಕೋರ್ಟ್ ಎಷ್ಟೊಂದು ಕೇಸ್ಗಳಿದೆ. ಜೀವಿಸುವ ಹಕ್ಕು ಅಂದರೆ ಪ್ರಾಣಿ ರೀತಿಯಲ್ಲಿ ಬದುಕುವ ಹಕ್ಕಲ್ಲ. ಬದುಕುವ ಹಕ್ಕು ಅಂದರೆ ಒಂದು ದೃಷ್ಟಿಯಿಂದ ಅಂದರೆ ಸರಿಸಮವಾಗಿ ಪರಿಪೂರ್ಣವಾಗಿ ಬದುಕುವಂತಹ ಹಕ್ಕು. ಅಂದರೆ ಸ್ವಚ್ಛಂದ ಪರಿಸರ ಆಗಿರ್ಬೋದು, ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ಸಾಮಾಜಿಕ ಸ್ಥಿತಿಗತಿಗಳಾಗಿರ್ಬೋದು, ಸೋಷಿಯಲ್ ಆಸ್ಪೆಕ್ಟ್ ಆಗಿರೋದು ಎಲ್ಲವೂ ಕೂಡ ಒಂದು ಉತ್ತಮ ರೀತಿಯಲ್ಲಿ ಆಗಿರಬೇಕು. ಅದನ್ನು ನಾವು ಜೀವಿಸುವ ಹಕ್ಕು ಅಂತ ಕರಿಬೋದೇ ಹೊರತು ಸುಮ್ಮನೆ ಪ್ರಾಣಿ ರೀತಿಯಲ್ಲಿ ಬದುಕುವ ಹಕ್ಕನ್ನು ಜೀವಿಸುವ ಹಕ್ಕು ಅಂತ ಕರೆಯೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆಲ್ರೆಡಿ ಹೇಳಿದೆ. ಸೊ ಆರೋಗ್ಯದ ಮೇಲೆ ಬೀಳುವಂತಹ ಪರಿಣಾಮಗಳಾಗಿರ್ಬೋದು, ಸೊ
ಈ ಪರಿಣಾಮಗಳಿಂದಾಗಿ ದುರ್ಬಲ ಸಮುದಾಯಗಳು, ಅದು ಮಾರ್ಜಿನೈಸ್ಡ್ ಏನು ಕಮ್ಯುನಿಟಿ ಅಂತ ಕರಿತೀವಿ, ಅಥವಾ ಲೈಕ್ ವೀಕರ್ ಸೆಕ್ಷನ್ಸ್ ಅಂತ ಏನು ಕರಿತೀವಿ, ಇವರಿಗೆ ಬದುಕುವ ಮತ್ತು ಸಮಾನತೆಯ ಮೇಲೆ ಆಗುವಂತಹ ಹಕ್ಕನ್ನು ಉಲ್ಲಂಘನೆ ಮಾಡಲಾಗುತ್ತೆ. ಸೊ ಇದು ಕೂಡ ಈ ರೀತಿಯಾಗಿ ಪರಿಣಾಮವನ್ನು ಸೊ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಈ ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮ ವಿರುದ್ಧದ ಹಕ್ಕನ್ನು ಅನುಚ್ಛೇದ 14 ಮತ್ತು 21 ಅಡಿನಲ್ಲಿ ಕೂಡ ವಿಸ್ತರಣೆ ಮಾಡಲಾಗತ್ತೆ. ಸೊ ಲೈಕ್ ಅನುಚ್ಛೇದ 14 ಮತ್ತು 21. 14 ಏನಂತ ಹೇಳುತ್ತೆ ಅಂದರೆ, ಕಾನೂನಿನ ಮುಂದೆ ಸಮಾನತೆಯನ್ನು ಖಚಿತಪಡಿಸುತ್ತೆ. ಎಲ್ಲರೂ ಕೂಡ ಕಾನೂನಿನ ಮುಂದೆ ಸಮಾನರು. ಅದ್ರ ಜೊತೆಗೆ ಆರ್ಟಿಕಲ್ 21 ಏನು ಹೇಳುತ್ತೆ, ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು. ಸೊ ಇವೆರಡರ ಹ್ಯಾಂಬಿಟ್ನಲ್ಲಿ, ಇವೆರಡರ ಅಡಿನಲ್ಲಿ ಹವಾಮಾನ ಬದಲಾವಣೆ ಪ್ರತಿಕೂಲ ಪರಿಣಾಮಗಳ ವಿರುದ್ಧದ ಹಕ್ಕನ್ನು ಕೂಡ ವಿಸ್ತರಣೆಯನ್ನು ಸುಪ್ರೀಂ ಕೋರ್ಟ್ ಮಾಡಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತ ಹಾಗೆಯೇ ಸಂವಿಧಾನಾತ್ಮಕವಾದಂಥ ಇರುವಂತಹ ನಿಬಂಧನೆಗಳು ಯಾವ್ಯಾವು ಅಂತ ನೋಡೋದಾದರೆ, ಯೂಶಲಿ ಪರಿಸರ ಲೈಕ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಮುಂಚೆನೇ ಅಂದರೆ ನಮ್ಮ ಸಂವಿಧಾನ ಶುರುವಾದಾಗಲೇ ಒಂದಷ್ಟು ಪರಿಸರಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಪ್ರಾವಿಷನ್ಸ್ ಅಥವಾ ನಿಬಂಧನೆಗಳಂತ ಕರಿತೀವಿ. ಅದು ಯಾವ್ಯಾವು ಅಂತ ಬಂದರೆ ಆರ್ಟಿಕಲ್ 48A. ಸೊ ಆರ್ಟಿಕಲ್ 48A ಏನಂತ ಹೇಳಿದ್ರೆ, ಪರಿಸರವನ್ನು ರಕ್ಷಿಸಲು ಮತ್ತು ಸುಧಾರಿಸಲು ರಾಷ್ಟ್ರದ ಜವಾಬ್ದಾರಿಯನ್ನು ಒತ್ತಿ ಹೇಳುತ್ತೆ. ಪ್ರತಿಯೊಬ್ಬ ನಾಗರಿಕರು ಕೂಡ ಏನಿರುತ್ತೆ, ಈ ನಮ್ಮ ನ್ಯಾಚುರಲ್ ರಿಸೋರ್ಸ್ ಅಂತ ಕರಿತೀವಿ, ಅದನ್ನು ಕಾಪಾಡಿಕೊಳ್ಳುವಂತಹ ಅಥವಾ ರಕ್ಷಿಸುವಂತಹ ನಮ್ಮೆಲ್ಲರ ಕರ್ತವ್ಯ ಅಂತ ಕೂಡ ಹೇಳುತ್ತೆ. ಅದ್ರ ಜೊತೆಗೆ ಆರ್ಟಿಕಲ್ 51AG ಏನು ಹೇಳುತ್ತೆ, ನೈಸರ್ಗಿಕ ಪರಿಸರವನ್ನು ರಕ್ಷಿಸೋದು ಮತ್ತು ಸುಧಾರಿಸೋದು ನಾಗರಿಕರನ್ನು ಕಡ್ಡಾಯಗೊಳಿಸುತ್ತೆ. ಅಂದರೆ ಇದು ನಾಗರಿಕರ ಒಂದು ಕಡ್ಡಾಯವಾದಂಥ ಒಂದು ಕರ್ತವ್ಯ ಕೂಡ ಆಗಿರುತ್ತೆ. ಸೊ ಈ ದೃಷ್ಟಿನಲ್ಲಿ ಯಾವ್ಯಾವ ಸಂಬಂಧಿಸಿದೆ, ಲೈಕ್ ಪರಿಸರಾತ್ಮಕಕ್ಕೆ ಸಂಬಂಧಪಟ್ಟಿದ್ದಂದರೆ ಆರ್ಟಿಕಲ್ 48A ಅಂಡ್ 51AG ಕ್ಲಾಸ್ G ಹೇಳುತ್ತೆ. ಸೊ ನೇರವಾಗಿ ಜಾರಿಗೊಳಿಸಲಾಗದಲ್ಲೇ ಇದ್ದರೂ ಈ ಪ್ರಾವಿಷನ್ಸನ್ನು, ಈ ನಿಬಂಧನೆಗಳನ್ನು ನೈಸರ್ಗಿಕ ಪ್ರಪಂಚದ ಪ್ರಾಮುಖ್ಯತೆಯ ಒಂದು ಸಂವಿಧಾನದ ಮಾನ್ಯತೆಯನ್ನು ಸೂಚನೆ ಮಾಡುತ್ತೆ. ಸೊ ಇದಿಷ್ಟು ಇದಕ್ಕೆ ಸಂಬಂಧ. ನೆಕ್ಸ್ಟ್ ನಾವು ಈ ಕ್ಲೈಮೇಟ್ ಚೇಂಜಿಂದ ಹೊರಗಡೆ ಬರಬೇಕು ಅಂದರೆ, ಕ್ಲೈಮೇಟ್ ಚೇಂಜ್ಗೆ ಮೇನು ಕಾರಣಗಳಂದರೆ ನಾವು ಈಗ ಬಳಸ್ತಾ ಇರುವಂತಹ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಗಳು. ಸೊ ಇವರಿಂದ ಲೈಕ್ ಹೊರಗಡೆ ಬಂದಾಗ, ಅಥವಾ ಲೈಕ್ ಕ್ಲೈಮೇಟ್ ಚೇಂಜನ್ನು ಕಮ್ಮಿ ಮಾಡೋ ರೀತಿನ ಅದು ತಗ್ಗಿಸಬೇಕು ಅಂತ ಅಂದರೆ ಆಟೋಮೆಟಿಕಲಿ ಎಮಿಷನ್ಸನ್ನು ಕಮ್ಮಿ ಮಾಡಬೇಕಾಗತ್ತೆ. ಎಮಿಷನ್ಸ್ನ ಕಮ್ಮಿ ಮಾಡಬೇಕು ಅಂದರೆ ನವೀಕರಿಸಬಹುದಾದ ಅಥವಾ ಒಂದು ಸುಸ್ಥಿರ ಅಥವಾ ಕ್ಲೀನ್ ಎನರ್ಜಿ ಅಂತ ಕರಿತೀವಿ. ಅಂದರೆ ಒಂದು ಕ್ಲೀನ್ ಎನರ್ಜಿ ಆದಂತಹ ಒಂದು ನವೀಕರಿಸಬಹುದಾದಂತಹ ಎನರ್ಜಿಯನ್ನು ಬಳಸ್ಕೋಬೇಕಾಗತ್ತೆ. ಸೊ ಶಕ್ತಿಯನ್ನು ಇದಿರುತ್ತೆ. ಸೊ ಅದ್ರದ್ದು ಏನೇನಿದೆ ಗುರಿಗಳು ಸದ್ಯಕ್ಕೆ ನೋಡೋದಾದರೆ, ಭಾರತವು 2022 ವೇಳೆಗೆ ಆಲ್ರೆಡಿ 175 GW ಅಥವಾ GW ಸ್ಥಾಪಿಸಲಾಗಿದೆ. ಅಂದರೆ ಅಷ್ಟು ನವೀಕರಿಸಬಹುದಾದ ಇಂಧನದ ಒಂದು ಸಾಮರ್ಥ್ಯನ ಹೊಂದಿದೆ. ಅದೇ ರೀತಿಯಲ್ಲಿ 2030 ವೇಳೆಗೆ ಅದರ ಗುರಿಯನ್ನು 450 GW ಗುರಿಯನ್ನು ಹೊಂದಿದೆ. ಸೊ ಅದ್ರ ಜೊತೆಗೆ ಸದ್ಯಕ್ಕೆ ಸರ್ಕಾರಗಳು, ಕೇಂದ್ರ ಸರ್ಕಾರಗಳಾಗಿರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು, ಎರಡೂ ಕೂಡ ದಾಪುಗಾಲಿನಲ್ಲಿ ಈ ನವೀಕರಿಸಬಹುದಾದ ಇಂಧನದ ಹೂಡಿಕೆ ಆಗಿರ್ಬೋದು, ನಾವೀನ್ಯತೆ ಮತ್ತು ಅಳವಡಿಕೆಯನ್ನು ಉತ್ತೇಜಿಸಲು ವಿವಿಧ ರೀತಿಯಾದಂತಹ ಒಂದಷ್ಟು ಕ್ರಮಗಳು ಮತ್ತು ಉಪಕ್ರಮಗಳನ್ನು ಜಾರಿಗೆ ತಂದಿದೆ. ಸೊ ಆ ದೃಷ್ಟಿಯಿಂದಾಗಿ ನವೀಕರಿಸಬಹುದಾದ ಇಂಧನಗಳ ಒಂದು ಪ್ರೊಡಕ್ಷನನ್ನು ಅಥವಾ ಯೂಸೇಜನ್ನು ಪ್ರಮೋಟ್ ಮಾಡ್ತಾ ಬರ್ತೇವೆ. ನವೀಕರಿಸಬಹುದಾದ ಇಂಧನವನ್ನು ಬಳಕೆ ಯಾಕೆ ಮಾಡಬೇಕು ಅಂತ ನಾವು ಬಂದಾಗ, ಯೂಶಲಿ ಅದು ಸಾಮಾಜಿಕ ಒಳಿತಿಗೆ ನಿರ್ಣಾಯಕವಾಗಿದೆ. ವಿಶೇಷವಾಗಿ ಗ್ರಾಮೀಣ ಮತ್ತು ಲೋ ಇನ್ಕಮ್ ಏರಿಯಾಸ್ ಅಂತ ಕರಿತೀವಿ, ಅಥವಾ ಗ್ರಾಮೀಣ ಪ್ರದೇಶಗಳಂತ ಕರಿತೀವಿ. ಇಲ್ಲಿ ಶುದ್ಧ ಮತ್ತು ಕೈಗೆಟುಕುವಾದಂತಹ ಒಂದು ಇಂಧನವನ್ನು ಒದಗಿಸುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಿ ಅಂತರ್ಗತ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸುವ ಮೂಲಕ ಬಡತನದ ನಿರ್ಮೂಲನೆಗೆ ಕಾರಣವಾಗುತ್ತೆ. ಸೊ ಆ ದೃಷ್ಟಿಯಿಂದ ಕೂಡ ಈ ನವೀಕರಿಸಬಹುದಾದ ಇಂಧನ ತುಂಬಾ ಇಂಪಾರ್ಟೆಂಟ್ ನಾವು ಹೇಳ್ತಾ ಬರ್ತೀವಿ. ಅದ್ರ ಜೊತೆಗೆ ನವೀಕರಿಸಬಹುದಾದ ಶಕ್ತಿಗೆ ಪರಿವರ್ತನೆಯು, ಈ ಶಕ್ತಿಗೆ ನಾವು ಈಗಿನ ಪೆಟ್ರೋಲಿಯಂ ಪ್ರಾಡಕ್ಟ್ಸಿಂದ ಅಥವಾ ಕಲ್ಲಿದ್ದಲು ಪ್ರಾಡಕ್ಟ್ಸಿಂದ ನವೀಕರಿಸಬಹುದಾದ ಶಕ್ತಿಗೆ ಪರಿವರ್ತನೆ ಆದಲ್ಲಿ ಅದು ಕೇವಲ ಪರಿಸರದ ಅಗತ್ಯವನ್ನು ಮಾತ್ರವಲ್ಲ, ಭಾರತದ ಭವಿಷ್ಯದ ಸಮೃದ್ಧಿ ಮತ್ತು ಸ್ಥಿತಿಸ್ಥಾಪಕತ್ವ ಮತ್ತು ಸುಸ್ಥಿರತೆಯಲ್ಲಿ ಕಾರ್ಯತಂತ್ರದ ಒಂದು ಹೂಡಿಕೆ ಅಂತಲೇ ಕರಿತೇವೆ. ಸೊ ಆ ದೃಷ್ಟಿಯಿಂದಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಹವಾಮಾನ ಬದಲಾವಣೆ ಮತ್ತು ಮಾನವ ಹಕ್ಕುಗಳ ಒಂದು ಇಂಟರ್ ಚೈನ್ ಅಂತ ಕರಿತೀವಿ. ಅಂತ ಅದಕ್ಕೆ ಮುಖಾಮುಖಿ ಏನಾಗುತ್ತೆ ಅಂತ ನೋಡೋದಾದ್ರೆ, ಯಾವಾಗಲೂ ರಾಷ್ಟ್ರಗಳು ಏನಿರುತ್ತೆ ಅಥವಾ ದೇಶಗಳು ಏನೇನಿರುತ್ತೆ, ಇವು ಹವಾಮಾನದ ಪರಿಣಾಮಗಳನ್ನು ಅಥವಾ ಈ ಕ್ಲೈಮೇಟ್ ಚೇಂಜಿಂದ ಆಗುವಂತಹ ಇಂಪ್ಯಾಕ್ಟ್ಗಳನ್ನು ಮಾನವರ ಹಕ್ಕುಗಳ ಅಥವಾ ಅವರ ನಾಗರಿಕರ ಹಕ್ಕುಗಳ ಒಂದು ಲೆನ್ಸಿಂದ, ಮಸೂರದ ಮೂಲಕ ಪರಿಹರಿಸಬೇಕಾಗತ್ತೆ. ಸೊ ಎಕಾನಮಿ ಆಟೋಮೆಟಿಕಲಿ ಡೆವಲಪ್ಮೆಂಟ್ ತುಂಬ
ತುಂಬಾ ಇಂಪಾರ್ಟೆಂಟ್. ಎಕಾನಮಿ ಡೆವಲಪ್ಮೆಂಟ್ ಆದ್ರೇ ದೇಶ ಒಂದು ಒಂದು ದೇಶ ಬೆಳೆಯುವಂಥದ್ದು. ಈ ದೇಶ ಬೆಳೀತಾ ಇದೆ ಅಂದಾಗ ಆಟೋಮೆಟಿಕಲಿ ನೀನು ಪರಿಸರದ ಒಂದು ಡಿಗ್ರೇಡೇಷನ್ ಮಾಡೋದಕ್ಕೆ ಹಕ್ಕು ಕೊಡೋದಿಲ್ಲ ಯಾರೂ. ಎಕಾನಮಿ ಬೆಳಿಬೇಕು ಇಲ್ಲ ಅಂತಲ್ಲ, ಬಟ್ ಎಕಾನಮಿ ಬೆಳಿಬೇಕು ಅಂತ ಅದು ಲೈಕ್ ನೇಚರ್ ಮೇಲೆ ಅಂದರೆ ಪರಿಸರ ವ್ಯವಸ್ಥೆಗೆ ಧಕ್ಕೆ ಆಗೋ ರೀತಿಯಲ್ಲಿ ಬೆಳೀತಾ ಹೋದರೆ ನೆಕ್ಸ್ಟ್ ನಿನಗೆ ಲೈಕ್ ಕ್ಲೈಮೇಟ್ ಚೇಂಜಿಂದ ಅದಕ್ಕೇ ಹೆಚ್ಚಿನ ಖರ್ಚನ್ನು ಮಾಡಬೇಕಾಗತ್ತೆ, ಅಥವಾ ಇಲ್ಲಿರುವಂತಹ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳೋದಕ್ಕೆ ಅವಾಗ ಭಾರಿ ಕಷ್ಟಪಡಬೇಕಾಗತ್ತೆ. ಸೊ ಆ ದೃಷ್ಟಿಯಿಂದಾಗಿ ಕೇವಲ ಇದು ಮಾನವ ಏನಂತೀವಿ ಇದನ್ನು ತಡೆಗಟ್ಟು ಅಂತ ಕೇವಲ ಲೈಕ್ ಒಂದು ನೇಚರ್ ದೃಷ್ಟಿಯಿಂದ ಅಲ್ಲ, ಮಾನವ ಹಕ್ಕುಗಳ ದೃಷ್ಟಿಯಿಂದ ಕೂಡ ನೀವು ನೋಡಬೇಕಾಗತ್ತೆ. ಅದ್ರ ಜೊತೆಗೆ ಹಾನಿಗಳನ್ನ ತಡೆಗಟ್ಟೋಕೆ ಮತ್ತು ಒಟ್ಟಾರೆ ಆದಂತಹ ಒಂದು ಯೋಗಕ್ಷೇಮ, ನಾಗರಿಕರ ಯೋಗಕ್ಷೇಮವನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ನಾಗರಿಕರ ಒಂದು ಕಾಳಜಿಯ ಕರ್ತವ್ಯವನ್ನು ಕೂಡ ನೀಡಬೇಕಾಗತ್ತೆ. ಸೊ ಆ ಮೂಲಕ ನಾವು ಈ ಏನು ಹಕ್ಕುಗಳ ಮಾನವ ಹಕ್ಕುಗಳ ಮುಖಾಮುಖಿಯನ್ನು ನಾವು ತಡಿತಾ ಬರ್ಬೋದು. ಆರೋಗ್ಯಕರ ಮತ್ತು ಸ್ವಚ್ಛ ಪರಿಸರದ ಹಕ್ಕು ಈ ಕಾಳಜಿಯ ಕರ್ತವ್ಯದ ಭಾಗವಾಗಿದೆ ಅನ್ನೋದು ಕೂಡ ನಾವೆಲ್ಲರೂ ಕೂಡ ಮಾತು. ಸೊ ಅದ್ರ ಜೊತೆಗೆ ಇನ್ನೊಂದಷ್ಟು ಏನೇನಿದೆ ಅಂದರೆ ಸೌರಶಕ್ತಿಗೆ ಬದಲಾಗಬಹುದಂಥದ್ದು ಕಾರಣಗಳೇನೇನು, ಅಥವಾ ಲೈಕ್ ಒಂದಷ್ಟು ಲೈಕ್ ನಾವು ಇತ್ತೀಚೆಗೆ ಲೈಕ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಅದರ ಹೆಡ್ ಆಫೀಸ್ ಬಂದು ಗುರುಗ್ರಾವಲ್ಲಿದೆ. ಅಂದರೆ ಫ್ರೆಂಚ್ ಮತ್ತು ಭಾರತದ ಒಂದು ಸಹಯೋಗದೊಂದಿಗೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಕೂಡ ಮಾಡ್ಕೊಂಡಿದ್ದೀವಿ. ಸೌರಶಕ್ತಿ ಮೇಲೆ ಇತ್ತೀನ ಲೈಕ್ ಪಾವಗಡದಲ್ಲ ಶಕ್ತಿ ಸ್ಥಳ ಅಂತ ಕರೆಯುವಂಥ ಪಾವಗಡ ಆಗಿರ್ಬೋದು, ಅಥವಾ ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶ ಇಲ್ಲೆಲ್ಲ ಕೂಡ ಒಂದು ಅಗಾಧ ಪ್ರಮಾಣದಲ್ಲಿ ಸೋಲಾರ್ ಪಾರ್ಕ್ಗಳನ್ನು ನಾವು ಶುರು ಮಾಡ್ತಾ ಇದ್ದೀವಿ, ಆರಂಭಿಸ್ತಾ ಇದ್ದೀವಿ, ಪ್ಲಾನ್ ಮಾಡಿದ್ದೀವಿ, ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಸೊ ಅದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಲೈಕ್ ಮುಂದಿನ ನಾವು 2 ದಶಕಗಳಲ್ಲಿ ಒಂದು ಜಾಗತಿಕ ಬೇಡಿಕೆ, ಇಂಧನ ಬೇಡಿಕೆ ಏನಿದೆ ಅದರಲ್ಲಿ ಭಾರತ 25% ಅಷ್ಟು ಭಾರತ ನನಗೆ ಬೇಕು ಅಂತ ಅಂದ್ಕೊಂಡಿದೆ. ಸೊ ಅದರಿಂದಾಗಿ ಇಂಧನದ ಒಂದು ಭದ್ರತೆ ಅಂತ ಕರಿತೀವಿ, ಸೆಕ್ಯೂರಿಟಿ ಆಫ್ ಫ್ಯೂಯಲ್ಸ್ ಅಥವಾ ಏನಾಗಿರೋದು ಅದನ್ನೆಲ್ಲವೂ ಕೂಡ ಪೂರ್ಣ ಮಾಡ್ಕೊಳ್ಳೋದಕ್ಕೆ, ಅಥವಾ ಅದನ್ನ ಮೇಲೆ ನಮ್ಮನ ಮೇಲೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗದಲ್ಲೇ ರೀತಿಯಲ್ಲಿ ಇಂಡಿಪೆಂಡೆಂಟ್ಗೋಸ್ಕರ ಸೌರಶಕ್ತಿ ಅಂದರೆ ಸೋಲಾರ್ ಎನರ್ಜಿ ಆಗಿರ್ಬೋದು, ವಿಂಡ್ ಎನರ್ಜಿ ಆಗಿರ್ಬೋದು, ಸೊ ಇವೆಲ್ಲವೂ ಕೂಡ ನಾವು ಬೆಳೆಸ್ತಾ ಇರುವಂಥದ್ದು. ಸೊ ನೆಕ್ಸ್ಟು ಅನುಷ್ಠಾನದಲ್ಲಿರುವಂಥ ಒಂದಷ್ಟು ತಾಂತ್ರಿಕ ಸವಾಲುಗಳು. ಸೊ ಲೈಕ್ ಈ ಲೈಕ್ ನವೀಕರಿಸಬಹುದಾದ ಇಂಧನಗಳನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅಲ್ಲೂ ಕೂಡ ಒಂದಷ್ಟು ತಾಂತ್ರಿಕವಾದಂತಹ ಸವಾಲುಗಳನ್ನ ಕಾಣ್ಬೋದಾಗಿರುತ್ತೆ. ಸೊ ಕಾನೂನು ಪರಿಣಾಮಗಳು. ಸೊ ಇದ್ರ ಜೊತೆಗೆ ಲೈಕ್ ಏನು ರಾಜಸ್ಥಾನಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ವಿ ಅಂದರೆ ಲೈಕ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ ಇರುವಂಥ ಆವಾಸ ಸ್ಥಾನದಲ್ಲಿ ಕೇಬಲ್ಗಳನ್ನ ಅಂಡರ್ಗ್ರೌಂಡಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಒಂದಷ್ಟು ಕಾನೂನಾತ್ಮಕವಾದಂಥ ಪರಿಣಾಮಗಳು ಕೂಡ ಇದೆ. ಅಂಡ್ ಜೊತೆಗೆ ಪರಿಸರ ಮೇಲೆ ಕಾಳಜಿ ಕೂಡ ತುಂಬಾ ಇಂಪಾರ್ಟೆಂಟ್ ಆ ಆಸ್ಪೆಕ್ಟ್ ಎಲ್ಲ ದೃಷ್ಟಿಯಿಂದಾಗಿ. ಇದು ಒಟ್ಟಾರೆಯಾಗಿದ್ದಂಥ ಒಂದು ಇನ್ಫಾರ್ಮೇಷನ್. ಸೊ ಅಂದರೆ ಈ ಕ್ಲೈಮೇಟ್ ಚೇಂಜಿಂದ ಆಗುವಂತಹ ಪರಿಣಾಮಗಳ ವಿರುದ್ಧದ ಹಕ್ಕನ್ನು ಆರ್ಟಿಕಲ್ 14 ಆ್ಯಂಡ್ ಆರ್ಟಿಕಲ್ 21 ಎರಡರ ಅಡಿನಲ್ಲಿ ವಿಸ್ತರಿಸಲಾಗಿದೆ. ಇದು ನಮಗೆ ತುಂಬಾ ಇಂಪಾರ್ಟೆಂಟ್. ಆ ಕ್ಲೈಮೇಟ್ ಚೇಂಜಿಂದ ಏನು ಇಂಪ್ಯಾಕ್ಟ್ ಆಗ್ತಾ ಇದೆ ನಮಗೆ, ಲೈಕ್ ಯೂಶಲಿ ಅದು ಲೈಕ್ ಸಮುದ್ರ ಕಡಿತ ಆಗಿರ್ಬೋದು, ಹೆಚ್ಚಿನ ಬರ ಆಗಿರ್ಬೋದು, ಹೆಚ್ಚಿನ ಲೈಕ್ ಫ್ಲಡ್ ಆಗಿರ್ಬೋದು, ಮತ್ತು ಬೇರೆ ಯಾವುದೇ ಇರೋದು ಭೂಮಿಗಳನ್ನ ಕಳ್ಕೊಳ್ಳೋದಾಗಿರ್ಬೋದು, ಇವೆಲ್ಲವೂ ಕೂಡ ಕ್ಲೈಮೇಟ್ ಚೇಂಜಿನ ಅಡಿನಲ್ಲಿ ಬರ್ತಾ ಇರುವಂತಹ ಸಮಸ್ಯೆಗಳು. ಸೊ ಈ ಸಮಸ್ಯೆ ವಿರುದ್ಧವಾದಂಥ ಪರಿಹಾರವನ್ನು ಪಡೆಯುವಂಥದ್ದು ಆರ್ಟಿಕಲ್ 14 ಆ್ಯಂಡ್ ಆರ್ಟಿಕಲ್ 21 ಅಡಿನಲ್ಲಿ ಬರುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸೊ ಇವೆರಡು ನೀವು ಆಸ್ಪೆಕ್ಟ್ ತುಂಬಾ ಇಂಪಾರ್ಟೆಂಟ್, ಆರ್ಟಿಕಲ್ 14 ಆ್ಯಂಡ್ 21 ಆ್ಯಂಡ್ ಕ್ಲೈಮೇಟ್ ಚೇಂಜ್ ಏನಿದೆ, ಈ ಕ್ಲೈಮೇಟ್ ಚೇಂಜಿಂದ ಆಗುವಂಥ ಪರಿಣಾಮಗಳು. ಸೊ ಇದನ್ನು ತಗ್ಸೋದಕ್ಕೋಸ್ಕರ ಸರ್ಕಾರಗಳು ಲೈಕ್ ರಿನ್ಯೂವೇಬಲ್ ಎನರ್ಜಿ ಅಂತ ಕರಿತೀವಿ, ಅಥವಾ ನವೀಕರಿಸಬಹುದಾದ ಎನರ್ಜಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ. ಸೊ ಅದು ಎಷ್ಟು ಮಟ್ಟಿಗೆ ಮಾಡಿದೆ, ಅದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ, ಅದು ಕೂಡ ತುಂಬಾ ಇಂಪಾರ್ಟೆಂಟು. ಸೊ ಇದೆಲ್ಲರ ಜೊತೆಗೆ ಸಂವಿಧಾನಾತ್ಮಕವಾಗಿರುವಂತಹ ಒಂದಷ್ಟು ಪ್ರಾವಿಷನ್ಸ್ಗಳೇನೇನು, ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ, ಇದೆಲ್ಲ ದೃಷ್ಟಿಯಿಂದ ನೀವು ಒಂದಷ್ಟು ರಿವಿಷನನ್ನು ಮಾಡಬೇಕಾಗತ್ತೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು.